ಇಡೀ ಕರ್ನಾಟಕ ಜನತೆಗೆ ನಮಸ್ಕಾರ. ಅವಲಕ್ಕಿ ಮಿಕ್ಚರ್ ಹೇಗೆ ಮಾಡಬೇಕು ಅನ್ನೋದು ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ, ನೋಡೋಣ. ಸ್ಟವ್ ಹಚ್ಚಿ ಎಣ್ಣೆ ಹಾಕಿ ಕಾದಕ್ಕೆ ಇಟ್ಟಿದ್ದೀನಿ, ಕಾದಿದೆ. ಈಗ ಶುರು ಮಾಡ್ಕೊಳ್ಳೋಣ. ಅರ್ಧಷ್ಟು ಕಪ್ಪು ಕಡಲೆ ಬೀಜ, ಈ ಜಲ್ಡೆ ತಗೋಬೇಕು. ಈ ಜಲ್ಡೆದಲ್ಲಿ ಈಗಿಟ್ಟು ಹೀಗೆ ನಾವು ಕಾಯಿಸ್ಬೇಕು. ಬಾಣಲಿನೆಲ್ಲ ಹಾಕಿದ್ರೆ ಅದು ಸರಿಯಾಗಿ ಬರೋದಿಲ್ಲ. ಈಗ ಗೊತ್ತಾ, ಈ ಮಿಕ್ಚರ್ ಸಿಂಪಲ್ ಆಗಿ ಮಾಡ್ಕೋಬಹುದು. ಯಾಕಂದ್ರೆ ಟಿವಿ ನೋಡೋ ಸಮಯದಲ್ಲಿ, ಮಕ್ಕಳು ಕೇಳೋ ಸಮಯದಲ್ಲಿ, ಅಮ್ಮ ತಿನ್ನಕ್ ಬೇಕು ಅಂದಾಗ ಸಮಯದಲ್ಲಿ ಮನೇಲಿ ಇರೋದನ್ನೇ ಸಿಂಪಲ್ ಆಗಿ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ನೋಡಿ, ಈಗ ರೋಸ್ಟ್ ಆಗಿದೆ. ಇದನ್ನ ಒಂದು ಬಟ್ಲಲ್ಲಿ ಹಾಕೊಳ್ಳೋಣ. ಎಲ್ಲ ತಾಯಂದ್ರಿಗೂ ಹೇಳ್ತೀನಿ, ಮನೇಲಿ ನಿಮ್ಮ ಗಂಡಂದ್ರಿಗೆ, ಮಕ್ಕಳಿಗೆ ಎಲ್ಲಾನು ನೀವು ಮಾಡಿಕೊಡಿ. ತುಂಬ ಚೆನ್ನಾಗಿದೆ. ಟಿವಿ ನೋಡೋ ಸಮಯದಲ್ಲಿ ಈಗ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ ನೋಡಿ. ಈಗ ವೆರಿ ಸಿಂಪಲ್ಲು, ಏನಿದೆ ಮನೇಲಿ ಇದು ಮಾಡಿಕೊಂಡು ಅವಲಕ್ಕಿನ ಮಕ್ಕಳಿಗೆ ಏನಾನ ತುಂಬ ಬೋರ್ ಆದಾಗ, ತಿನ್ನಬೇಕು ಅಂದಾಗ ಮಾಡಿಕೊಡ್ಬೋದು ನೋಡಿ. ಅಷ್ಟೇ ಸಿಂಪಲ್. ಇವಾಗ ಬಟ್ಲಲ್ಲಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತಿಟ್ಕೋಬೇಕು ಎಣ್ಣೆಲ್ಲ, ಯಾಕಂದರೆ ಕೆಳಗೆ ಇಳಿತೈತೆ ಇದನ್ನಲ್ಲಿ ಇರೋದಲ್ಲ. ನಾನು ಈಗ ಹಾಕ್ಕೊತಾ ಇದ್ದೀನಿ ಬಟ್ಲಲ್ಲಿ. ಇದು ಸೇರಿಸ್ಕೊತಾ ಇದ್ದೀನಿ. ಇದು ಎರಡನೇ ಸಲ ಹಾಕ್ಕೊಂಡಿದ್ದೀನಿ. ಬಟ್ಲಿಗೆ ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟ್ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಕಪ್ಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬಟ್ಲಲ್ಲಿ. ಕರಿಬೇವು ಸೊಪ್ಪು ಗರಿಯಾಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಇದು ಬಿಸಿಯಾಗಿದೆ. ಬಿಸಿಯಾಗಿರೋದ್ರಲ್ಲಿ ಕಡಲೆಪಪ್ಪು ಸೇರಿಸ್ಕೊಳ್ಳೋಣ. ಕಡಲೆಪಪ್ಪು ಹಾಕಿದ ತಕ್ಷಣ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಬಿಸಿಯಾಗಿದೆ. ಬಿಸಿಯಾಗಿ ಹಾಕಿದ ತಕ್ಷಣ ಸ್ವಲ್ಪ ಖಾರದ ಪುಡಿ, ಈಗ ಅರಿಶಿನ ಪುಡಿ ಕಲಿಸ್ಕೊಂಡು ಸ್ವಲ್ಪ ಉಪ್ಪು ಬೆರೆಸ್ಕೊಳ್ಳೋಣ. ಈಗ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ. ಈಗ ಗರಿಯಾಗಿ ಅವಲಕ್ಕಿ ಮಿಕ್ಚರು ಸುಲಭವಾಗಿ ಮನೇಲಿ ಮಾಡ್ಕೋಬೋದು. ಟೈಮ್ ಪಾಸ್ಗೆ ನೀವು ಒಂದ್ಸಾರಿ ಮನೇಲಿ ನೋಡಿ ಕಾಮೆಂಟ್ ಮಾಡಿ ಹೇಗೆ ಮಾಡಿದ್ದೀನಿ ಅಂತ. ತುಂಬ ಚೆನ್ನಾಗಿದೆ. ವೆರಿ ಸಿಂಪಲ್. ಅವಲಕ್ಕಿ ಮಿಕ್ಚರು ರೆಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಕಾಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.